ಡ್ರಿಪ್ಸ್ ನನಗೆ ಟೋಟಲು 1100 ರೂಪಾಯಿ ಬರ್ತದೆ, ಅದು ಕೊಡ್ತೀನಿ ಸರ್ ಇಲ್ಲಿ. ಗೌರಿಬಿದನೂರು ತಾಲೂಕು ಬಿ ಬೊಮ್ಮಸಂದ್ರ ಗ್ರಾಮದ ಗೋಪಾಲ್ ಎಂಬುವವರು ನರಗಳ ಸೆಳೆತ ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ನರಳುತ್ತಿದ್ದು, ಕೆಲವೊಮ್ಮೆ ಪ್ರತಿದಿನ, ಕೆಲವೊಮ್ಮೆ 2 ದಿನಕ್ಕೊಮ್ಮೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಾರೆ. ಆಗ ಆಸ್ಪತ್ರೆ ಸಿಬ್ಬಂದಿ ಇವರಿಗೆ ಡ್ರಿಪ್ನಲ್ಲಿ ಇಂಜೆಕ್ಷನ್ ಬೆರೆಸಿ ಚಿಕಿತ್ಸೆ ನೀಡುತ್ತಾರೆ. ಹೀಗೆ ನೀಡಿದ ಪ್ರತಿ ಬಾರಿ 1,000 ರೂಪಾಯಿಗಳನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಹಣವನ್ನು ಎಡ್ಮೇಲ್ ನರ್ಸ್ ರಾಮಕೃಷ್ಣಪ್ಪನ ಫೋನ್ಗೆ ಗೂಗಲ್ ಪೇ ಮಾಡಿರುವ ದಾಖಲೆಯನ್ನು ರೋಗಿ ಗೋಪಾಲ ಪತ್ರಕರ್ತರ ಮುಂದೆ ಪ್ರದರ್ಶಿಸಿದರು. ಹಣ ನೀಡಿದರೆ ಮಾತ್ರ ಡ್ರಿಪ್ಸ್ ಹಾಕುತ್ತಾರೆ, ಇಲ್ಲದಿದ್ದರೆ ನನ್ನತ್ತ ತಿರುಗಿಯೂ ನೋಡುವುದಿಲ್ಲ. ರೋಗದಿಂದ ನರಳುತ್ತಿರುವ ನನ್ನಿಂದ ದುಡಿಯಲಾಗುವುದಿಲ್ಲ. ಸಾಲ ಸೋಲ ಮಾಡಿ ಚಿಕಿತ್ಸೆಗೆ ಬರುತ್ತಿದ್ದೇನೆ. ನನ್ನಂತಹ ಬಡಪಾಯಿಯಿಂದ 1,000 ರೂಪಾಯಿಗಳನ್ನು ಪ್ರತಿ ಬಾರಿ ಕೇಳುತ್ತಿದ್ದಾರೆ ಎಂದ ಗೋಪಾಲ, ಇಲ್ಲಿನ ವೈದ್ಯರು ಮುಗ್ಧೆ, ಅವರಿಗೆ ಏನೂ ಗೊತ್ತಿಲ್ಲ. ರಾಮಕೃಷ್ಣಪ್ಪನೇ ಇಲ್ಲಿ ಎಲ್ಲವೂ, ಅವರದ್ದೇ ಇಲ್ಲಿ ದರ್ಬಾರ್ ಎಂದರು. 200 ರೂಪಾಯಿ ತೊಗೊಳೋದು ಈ ಡ್ರಿಪ್ ಹಾಕೋದಕ್ಕೆ, ಇದು ಡ್ರಿಪ್ ಬಾಟ್ಲ್ ಹಾಕೋದಕ್ಕೆ 200 ರೂಪಾಯಿ ತಗೊಳ್ತಾಳೆ. ಆಮೇಲೆ ಕೆಲಸ ಏನು ಗುಡಿಸೋ ಕೆಲಸ ಎಮ್ಮಂದು. ಆಯ್ಮ ಬಂದು ಹಿಂಗೆ ಆಗ್ತಿದ್ದಾರೆ. ಆಯ್ಮ ಹಾಕಿ 200 ರೂಪಾಯಿ ದುಡ್ಡು ತಗೊಂಡೋಳೆ. 500 ರೂಪಾಯಿ ಕೊಟ್ಟರೆ ಮಾತ್ರ ಬರ್ತಾಳೆ. ಇಲ್ಲಾಂದ್ರೆ ನೋಡ್ರಿ, ನಾನು ಎಷ್ಟೊತ್ತು ಬಂದಿರೋ 1 ಅವರ್ 1.5 ಅವರ್ ಮೇಲೆ ಆಗೈತೆ. ಇವಾಗ ಕಟ್ಕೊಂಡಿರೋದು ನೋಡಿದ್ರಲ್ಲ, ಆ ನರ ಊದ್ಕೊಳ್ಳೋದಕ್ಕೆ ಕಟ್ಕೊಂಡಿರೋದು ಈ ದಾರಗಳೆಲ್ಲ. ಆ ನರ ಊದ್ಕೊಂಡ್ರೆ ಅವಾಗ ಏನಾಗುತ್ತೆ, ಆ ನರದಲ್ಲಿ ಹಾಕ್ತಾರೆ. ನನಗೆ ಟೋಟಲು 1100 ರೂಪಾಯಿ ಬರ್ತದೆ, ಅದು ಕೊಡ್ತೀನಿ ಸರ್ ಇಲ್ಲಿ. ಇಲ್ಲಿ ಬಂದು ಹೋದ್ರೆ ಒಂದು ಸತಿ ಬಂದು ಹೋದ್ರೆ ನೀವು ಎಷ್ಟು ಕೊಡ್ತೀರಾ? 1,100 ರೂಪಾಯಿ. 1,100 ರೂಪಾಯಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಾ? ಒಂದ್ಸತಿ ಹಾಕ್ಸ್ಕೊಂಡು ಹೋದ್ರೆ ಅಲ್ಲಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಾ? ಯಾರಿಗೆ ಮಾಡಿರೋದು ಗೂಗಲ್ ಪೇ ಅದೆಲ್ಲ? ಏನು ಹೆಸರು ಅವ್ರದ್ದು? ರಾಮಕೃಷ್ಣ. ಬಡ ರೋಗಿಗಳನ್ನು ಕಿತ್ತು ತಿನ್ನುತ್ತಿರುವ ಲಂಚ ಭಾಗ ರಾಮಕೃಷ್ಣಪ್ಪನ ಮೇಲೆ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಂಡು ಬಡ ರೋಗಿಗಳಿಗೆ ಸರ್ಕಾರದ ಸವಲತ್ತು ದೊರೆಯುವಂತೆ ಮಾಡುವರೆ ಕಾದು ನೋಡಬೇಕು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.